ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮೀ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ
ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ನೋಡಮ್ಮ. ಶುಕ್ರವಾರವು ಪೂಜಾ ಸಮಯವು, ನೀ ಬರದೆ ಸುಖ ಶಾಂತಿ ಕಾಣೆವು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ.
ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಜಗವನ್ನು ಕಾಯಲು ಧರೆಗಿಳಿದೆ ಭಕ್ತರಿಗಾಗಿ ನೀ ಬಂದೆ ಗೊಳಬಿಯಲ್ಲಿ ನೆಲೆಸಿದೆ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಭಕ್ತರಿಗೆ ಬೇಡಿದ್ದು ಕೊಟ್ಟು ಕಾಪಾಡಿದೆ ನೀ ಲಕ್ಕಮ್ಮ. ಮೂರು ಹೊತ್ತು ನಿನ್ನ ನಾಮ ನುಡಿವರು ಗೋಳಬಿ ಲಕ್ಕಮ್ಮ. ಬಡ ಭಕ್ತರಿಗೆ ಬೇಡಿದ್ದು ಕೊಟ್ಟು ಕಾಪಾಡಿದಿನಿ ಲಕ್ಕಮ್ಮ. ಮೂರು ಹೊತ್ತು ನಿನ್ನ ನಾಮ ನುಡಿವರು ಗೋಳಬಿ ಲಕ್ಕಮ್ಮ. ಬಂದ ಕಷ್ಟಗಳು ದೂರ ಮಾಡುತ್ತಾ ಭಕ್ತರ ಬಾಳಲಿ ಬಂದೆಮ್ಮ. ಬಂದ ಕಷ್ಟಗಳು ದೂರ ಮಾಡುತ್ತಾ ಭಕ್ತರ ಬಾಳಲಿ ಬಂದೆಮ್ಮ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಆಸೆ ಅಳಿದು ನಿನ್ನ ಬಳಿಗೆ ಬಂದರೆ ಸಾಕ್ಷಾತ್ ಲಕ್ಷ್ಮೀ ನೀನಮ್ಮ. ಎದೆಯಲ್ಲಿ ವಿಷವ ಇಟ್ಟು ಬಂದವರಿಗೆ ದುರ್ಗಿ ಅವತಾರ ನಿನದಮ್ಮ. ಆಸೆ ಅಳಿದು ನಿನ್ನ ಬಳಿಗೆ ಬಂದರೆ ಸಾಕ್ಷಾತ್ ಲಕ್ಷ್ಮೀ ನೀನಮ್ಮ. ಎದೆಯಲ್ಲಿ ವಿಷವ ಇಟ್ಟು ಬಂದವರಿಗೆ ದುರ್ಗೆ ಅವತಾರ ನಿನದಮ್ಮ. ಅನ್ಯಾಯ ಕಂಡಲ್ಲಿ ಸಾಕ್ಷಾತ್ ಚಾಮುಂಡಿ ಅವತಾರ ತಾಳಿದೆ ನೀನಮ್ಮ. ಅನ್ಯಾಯ ಕಂಡಲ್ಲಿ ಸಾಕ್ಷಾತ್ ಚಾಮುಂಡಿ ಅವತಾರ ತಾಳಿದೆ ನೀನಮ್ಮ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ. ಅಲ್ಲಿಂದ ಆಯಾ ಕುಟುಂಬಕ್ಕೆ ತಕ್ಕಂತೆ ಕೆರೆಸಂತೆ ಲಕ್ಕಮ್ಮನ ಸನ್ನಿಧಿಯಿಂದ ಎಲ್ಲಿ ಹಿಂದಿನಿಂದ ನಡೆಸಿಕೊಂಡು ಬಂತ ಹಿರಿಯರು ನಡೆಸಿದಂಥ ದೇವಾಲಯ ಹಳೆದಾಗಿ ಶಿಥಿಲವಾಗಿತ್ತು. ಕೇವಲ ನಮ್ಮ 80 ಜನ ಅಣ್ಣ ತಮ್ಮಂದಿರು ಮತ್ತು ದಾನಿಗಳಿಂದ ಕೇವಲ 1 ವರ್ಷದಲ್ಲಿ ಇಂಥ ಒಂದು ದೊಡ್ಡ ದೇವಾಲಯವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆಗೆ ಕಾರಣಕರ್ತರಾಗಿದ್ದಾರೆ. ಇವತ್ತು ಎಲ್ಲ ನನ್ನ ಕುಟುಂಬದ ಬಂಧುಗಳಿಗೆ ನಾನು ಇವತ್ತು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಷ್ಟೇ ವಿಶೇಷ ಇವತ್ತು ಮತ್ತು ಗುರುವಾರ 29 ಗುರುವಾರ 30 ಶುಕ್ರವಾರ. ಗುರುವಾರ ದಿವಸ ಏನು ಮೀಸಲು ಅಂತೇಳಿ ಏನು ಕುಕ್ಕೆಯಲ್ಲಿ ಹೊತ್ಕೊಂಡು ಎಲ್ಲ ದವಸ ಧಾನ್ಯಗಳನ್ನು ಹೊತ್ತುಕೊಂಡು ಬಂದು ಎಲ್ಲ ಹೆಣ್ಣು ಮಕ್ಕಳು ಆಯಾ ಮನೆಯ ಹೆಣ್ಣು ಮಕ್ಕಳಿಂದ ಬಂದು ಏನು ಮೀಸಲನ್ನು ಅಳತೆ ಮಾಡಿ ಮತ್ತು ಶುಕ್ರವಾರ ದಿವಸ ಹೊಳೆಯಿಂದ ಶ್ರೀ ಲಕ್ಕಮ್ಮನ ಕೀಲುಗಳು ಏನು 3 ಕೀಲುಗಳನ್ನು ಮಾಡಿಸಿದ್ದೀವಿ. ಅವರು ಪೂಜಾರರ ಮುಖಾಂತರವಾಗಿ ಬೀರಲಿಂಗೇಶ್ವರ ಯಾರು ಪೂಜೆ ಮಾಡಬೇಕು ಅಂತಕ್ಕಂಥ ಅಡ್ಡೆಯ ಮುಖಾಂತರವಾಗಿ ಹಿಡಿಯುವಂಥ ಒಂದು ವಿಶಿಷ್ಟವಾದ ದೇವಾಲಯದ ಗುಣವನ್ನು ಹಿಂದಿನ ಹಿರಿಯರು ಮಾಡ್ಕೊಂಡ್ಬಂದಿದ್ರು. ಆ ಗುಣವನ್ನು ನಾವು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹಾಗಾಗಿ 3 ದಿನ ವಿಶೇಷವಾಗಿ ಏನು ಹಂಪಾಪುರ, ಕೆಂಪನಹಳ್ಳಿ, ಕುಳ್ಳಾರಹಳ್ಳಿ, ದೇಗಲಪುರ, ಹೂವೇನಹಳ್ಳಿ ಮತ್ತು ನೆರಗುಡ್ನಹಳ್ಳಿ ಇರ್ತಕ್ಕಂಥ ಎಲ್ಲ 70-80 ಜನರು ಸೇರಿ ಅವರ ಜೊತೆಯಲ್ಲಿ ಇನ್ನೊಂದು ವಿಶೇಷ ಅಂತಂದರೆ ಎಲ್ಲ ಹೆಣ್ಣು ಮಕ್ಕಳು
ಏನು ಹಿರಿಯ ನಮ್ಮ ಕುಟುಂಬದಿಂದ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ಕೂಡ ಅವರು ಕೂಡ ತನುಧನ ಮನವನ್ನು ಸಹಾಯ ಮಾಡಿ ದೇವರಿಗೆ ಮಾಂಗಲ್ಯವನ್ನು ಮಾಡಿಸುವ ಮುಖಾಂತರವಾಗಿ ಅವರೇ ಹೆಣ್ಣುಮಕ್ಕಳ ದುಡ್ಡನ್ನು ಹಾಕಿ ಮಾಡಿರ್ತಕ್ಕಂಥದ್ದು ಹಾಗೂ ಗ್ರಾಮಸ್ಥರ ಸಂಪೂರ್ಣ ಸಹಕಾರದಿಂದ ಇವತ್ತು ಇಂಥ ಒಂದು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಈ 3 ದಿನದಲ್ಲೂ ಕೂಡ ನಗರದ ಸುತ್ತಮುತ್ತ ಎಲ್ಲ ಆತ್ಮೀಯರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರೂ ಕೂಡ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಲಿ ಅಂತ ಹಾರೈಸೋಕ್ಕೆ ಇಷ್ಟಪಟ್ಟು 30ನೇ ತಾರೀಕು ಶುಕ್ರವಾರ ದಿವಸ ನಮ್ಮ ಹೊಸದುರ್ಗ ಶಾಖಾ ಮಠದ ಸ್ವಾಮೀಜಿಗಳಾದಂಥ ದಿನಂದನಪುರಿ ಸ್ವಾಮೀಜಿಗಳು ಹಾಗೂ ಏನು ಕರ್ನಾಟಕ ರಾಜ್ಯ ಸರ್ಕಾರದ 5 ಪಂಚ ಗ್ಯಾರಂಟಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ರೇವಣ್ಣನವರು ಎಚ್.ಎಂ. ರೇವಣ್ಣವರು ಹಾಗೂ ಎನ್ ಮಹೇಶ್ವರವರು, ಗಾಯತ್ರಿ ಶಾಂತೇಗೌಡರು, ಸಿ ಟಿ ರವಿಯವರು, ಎಸ್ ಎಲ್ ಭೋಜೇಗೌಡರು ಹಾಗೂ ಇನ್ನೊಂದು ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ಡಿ ತಮ್ಮಯ್ಯನವರು ಕೂಡ ಇದಕ್ಕೆ 20 ಲಕ್ಷ ಹಣವನ್ನು ಕೊಟ್ಟು ಇವತ್ತು ಒಂದು ವಿಶಿಷ್ಟವಾಗಿ ಇಂಥ ಒಂದು ಬೃಹದಾಕಾರವಾಗಿ ದೇವಾಲಯವನ್ನು ಮಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರ ಜೊತೆಯಲ್ಲಿ ಏನು ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿಯವರು ಕೂಡ 3 ಲಕ್ಷವನ್ನು ಅನುದಾನವನ್ನು ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲರ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇಂಥ ಒಂದು ಒಳ್ಳೆಯ ದೇವಾಲಯವನ್ನು ನಿರ್ಮಾಣ ಮಾಡೋಕ್ಕೆ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಇದಕ್ಕೆ ಸಹಕಾರ ನೀಡಿದಂಥ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ನನ್ನ ಕುಟುಂಬದ ಬಂಧುಗಳು, ಗ್ರಾಮಸ್ಥರು, ಈ ಎಲ್ಲ ಗ್ರಾಮದ ಈ ಗುಡುಕಟ್ಟಿನ ಬಂಧುಗಳಿಗೂ ಕೂಡ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಎಲ್ಲ ರೀತಿಯಾಗಿ ಅನುಕೂಲವನ್ನು ಕಲ್ಪಿಸಿರ್ತಕ್ಕಂಥ ಹಿರಿಯ ಕಿರಿಯ ಬಂಧುಗಳಿಗೂ ಕೂಡ ಹೃದಯಪೂರ್ವಕವಾಗಿ ಸ್ಪರ್ಶಿಸಿ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಇರಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀವಿ. 10ನೇ ತಾರೀಕು ಬೆಳಗ್ಗೆ ಮಧ್ಯಾಹ್ನ 2 ಗಂಟೆಗೆ ಹಂಪಾಪುರ, ಕೆಂಪನಹಳ್ಳಿ, ಕುಳ್ಳರಹಳ್ಳಿ, ದೇಗಲಾಪುರ ಹಾಗೂ ಹೂವೇನಹಳ್ಳಿ, ನರಗುಡ್ನಹಳ್ಳಿಯಿಂದ 80 ಜನರು ಕೂಡ ಮೀಸಲು ಕುಕ್ಕೆಯನ್ನು ಹೊತ್ಕೊಂಡು ಬಂದು ವಿಶಿಷ್ಟವಾದ ಜಾತ್ರೆಯನ್ನು ನೋಡೋದಕ್ಕೆ ಒಂದು ಆನಂದಮಯವಾಗಿ, ಅಂದರೆ ಇಂದಿನ ನಮ್ಮ ಪೂರ್ವರು ನಡೆಸ್ಕೊಂಡಿದ್ದನ್ನು ನಾವು ಕೂಡ ನಡೆಸ್ಕೊಂಡು ಮುಂದಿನ ಯುವ ಪೀಳಿಗೆಯನ್ನು ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ಹಂಚಿಕೊಡ್ತೀವಿ. ಅನ್ಯಾಯ ಕಂಡಲ್ಲಿ ಸಾಕ್ಷಾತ್ ಚಾಮುಂಡಿ ಅವತಾರ ತಾಳಿದೆ ನೀನಮ್ಮ. ಅನ್ಯಾಯ ಕಂಡಲ್ಲಿ ಸಾಕ್ಷಾತ್ ಚಾಮುಂಡಿ ಅವತಾರ ತಾಳಿದೆ ನೀನಮ್ಮ. ಲಕ್ಕಮ್ಮ ದೇವಿ ಕೊಳವಿ ಲಕ್ಕಮ್ಮ ದೇವಿ, ಲಕ್ಕಮ್ಮ ದೇವಿ ಕೊಳವಿ ಲಕ್ಕಮ್ಮ ದೇವಿ. ಕಡಿ ಪಂಚಮಿಗೆ ಜಾತ್ರಾ ಮಾಡುತ್ತಾರ ಬಲು ಜೋರ. ತಾಯಿಯ ಜಾತ್ರೆ ನೋಡಕ್ಕ ಬರ್ತಾರ ಲಕ್ಷ ಲಕ್ಷ ಭಕ್ತಾರ. ವರ್ಷಕ್ಕ ಒಮ್ಮೆ ಕಡ ಪಂಚಮಿಗೆ ಜಾತ್ರಿ ಮಾಡ್ತಾರ ಬಲು ಜೋರ. ತಾಯಿಯ ಜಾತ್ರಿ ನೋಡಕ್ಕ ಬರ್ತಾರ ಲಕ್ಷ ಲಕ್ಷ ಭಕ್ತಾರ. ಒಂದು ಸಾರಿ ನೀ ಬಂದು ಹೋದರ ಬಾಳೆಲ್ಲ ಆಗತದ ಬಂಗಾರ. ಲಕ್ಕಮ್ಮ ದೇವಿ ಕೊಳವಿ ಲಕ್ಕಮ್ಮ ದೇವಿ, ಲಕ್ಕಮ್ಮ ದೇವಿ ಕೊಳವಿ ಲಕ್ಕಮ್ಮ ದೇವಿ. ಏನಂತ ಹೇಳಲಿ ತಾಯಿಯ ಅವತಾರ, ಬಂದು ಹೋದವರು ತಿಳಿದಾರ. ಎಷ್ಟು ಹೇಳಿದರು ಕಡಿಮೆ ಐತಿ ಸಾಕ್ಷಾತ್ ಪಾರ್ವತಿ ಅವತಾರ.
ಗೋಳಾಬಿ ಗ್ರಾಮ ಅನಿಸಿಕೊಂಡಿತ್ತು ಸುಕ್ಷೇತ್ರ. ದೇಶದೊಳಗೆ ನಮ್ಮ ಗೋಳಾಬಿ ಗ್ರಾಮ ಅನಿಸಿಕೊಂಡಿತು ಸುಕ್ಷೇತ್ರ. ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ, ಲಕ್ಕಮ್ಮ ದೇವಿ ಗೊಳಬಿ ಲಕ್ಕಮ್ಮ ದೇವಿ.